ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫೆಬ್ರವರಿ 8ನೇ ತಾರೀಕು ಸಿ-ಟೆಟ್ ಎಕ್ಸಾಮ್ ಇದೆ. ಸೊ ಸಿ-ಟೆಟ್ ಎಕ್ಸಾಮ್ ನೋಡಿ, ನಾವು ಕರ್ನಾಟಕ ಟಿ ಪರೀಕ್ಷೆನ ಯಾರು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಥವಾ ಯಾರು ಸ್ಕೋರ್ ಕಡಿಮೆ ಮಾಡ್ಕೊಂಡಿದ್ರಿ, ನೀವು ಸಿ-ಟೆಟ್ ಎಕ್ಸಾಮ್ ಪಾಸ್ ಆದ್ರಿ, ಸಿ-ಟೆಟ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಈ PSTR ಎಕ್ಸಾಮ್ಗೆ ಅಥವಾ GPSTR ಎಕ್ಸಾಮ್ಗೆ ನೀವು ಕೂಡ ಎಲಿಜಿಬಲ್ ಆಗ್ತೀರಿ. ಸಿ-ಟೆಟ್ ಪೇಪರ್ ಫಸ್ಟ್ ಕ್ಲಿಯರ್ ಆದರೆ PSTR ಎಕ್ಸಾಮ್ಗೆ ಕೂಡ ನೀವು ಎಲಿಜಿಬಲ್ಲು. ಪೇಪರ್ ಸೆಕೆಂಡ್ ನೀವು ಕ್ಲಿಯರ್ ಮಾಡಿದ್ರಿ ಸಿ-ಟೆಟ್ ಅಂದರೆ GPSTR ಎಕ್ಸಾಮ್ಗೂ ಕೂಡ ಅಪ್ಲೈ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಿಗೆ. ಸೊ ಹಾಗಾದ್ರೆ ಸಿ-ಟೆಟ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೋಬೇಕು, ಅಲ್ಲಿ ಪಾಸ್ ಆಗಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಯಾಕಂದರೆ ಸಿ-ಟೆಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ಮ್ಯಾಥ್ಸ್ ವೀಡಿಯೋಸ್ನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಹಳೆ ವೀಡಿಯೋಸ್ ಎಲ್ಲ ದಯವಿಟ್ಟು ವಾಚ್ ಮಾಡಿ ನೋಟ್ಸ್ ಮಾಡ್ಕೊತ ಬಂದರೆ ನೀವು ತುಂಬ ಸ್ಕೋರ್ ಮಾಡ್ಕೋಬೋದು. ಅದರಲ್ಲಿ ಮ್ಯಾಥ್ಸಲ್ಲಿ ಔಟ್ ಮಾರ್ಕ್ಸ್ ತೆಗೆಯೋ ಚಾನ್ಸಸ್ ಇರುತ್ತೆ. ಸೊ ಈ ಕ್ಲಾಸಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಗೊಂಡು ಅವ್ನು ಯಾವ ರೀತಿ ಬಿಡಿಸ್ಬೋದು ಸುಲಭವಾಗಿ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಈ ಸಿ-ಟೆಟ್ ಎಕ್ಸಾಮ್ ಆಗಿರ್ಬೋದು, TET ಎಕ್ಸಾಮ್ ಆಗಿರ್ಬೋದು, GPSTR ಆಗಿರ್ಬೋದು, PSTR, HSTR ಎಕ್ಸಾಮ್ಗೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಸೊ ಅಲ್ಲಿ ನಿಮಗೆ ಸಿಲೆಬಸ್ ವೈಸು ಮತ್ತು ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸನ್ನು ಕ್ಲಾಸಸ್ ಎಲ್ಲ ಮಾಡಿದ್ವಿ. ಅದರ ಉಪಯೋಗನ ಪಡಿತಾ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ಪಡೆದು ಆಮೇಲೆ ಬೇಕಾದರೆ ನೀವು ಜಾಯ್ನ್ ಆಗ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅವನ್ನ ಸಾಲ್ವ್ ಮಾಡೋ ವಿಧಾನವನ್ನು ನೋಡ್ತಾ ಬರೋಣ. ಹೌ ಮೆನಿ ಡಯಾಗ್ನಲ್ಸ್ ಡಸ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಹ್ಯಾವ್ ಅಂತ ಇದೆ ನೋಡ್ರಿ. ಇಲ್ಲಿ ಪಿನ ಚತುರ್ಭುಜ, ನಿಮ್ನ ಚತುರ್ಭುಜ ಅಂತ ಕರಿತೀವಿ, ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಏನಿದು ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಅಂತ ಬರುತ್ತೆ. ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಮತ್ತು ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಬರುತ್ತೆ. ಸೊ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು, ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಫಸ್ಟ್ ಅದರ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು, ಅದರ ಕ್ಲಾರಿಟಿ ಗೊತ್ತಿರಬೇಕು. ಸೊ ಇಲ್ಲಿ ಕಾಣಿಸ್ತಕ್ಕಂಥ ಚಿತ್ರ ಇದೆಯಲ್ಲ, ಇದನ್ನು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಇದು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್, ಇದು ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಏನು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ, ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಒಂದು ಚತುರ್ಭುಜದಲ್ಲಿ 4 ಕೋನಗಳಿರ್ತಾವೆ. ಸೊ ಪ್ರತಿಯೊಂದು ಕೋನದ ಅಳತೆ ಲೆಸ್ ದೆನ್ 180 ಡಿಗ್ರಿ ಇದ್ದರೆ ಅದನ್ನು ನಾವು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಒಂದು ಚತುರ್ಭುಜದಲ್ಲಿ ಟೋಟಲಿ 4 ಕೋನಗಳಿರ್ತವೆ, 4 ಒಳ ಕೋನಗಳು, ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಲ್ಲ, ಆ 4 ಒಳ ಕೋನಗಳ ಪ್ರತಿ ಕೋನದ ಅಳತೆ 180ಕ್ಕಿಂತ ಕಡಿಮೆ ಇರಬೇಕು. ಪ್ರತಿಯೊಂದು ಕೋನದ ಅಳತೆ 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಅನದರ್ ಪಾಯಿಂಟ್ ಏನಂದರೆ, ಈ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ಲಿ 2 ಡಯಾಗ್ನಲ್ಸ್ನ ಡ್ರಾ ಮಾಡ್ತೀವಿ, 2 ಕರ್ಣಗಳನ್ನು ಎಳಿತೀವಿ. ಆ 2 ಕರ್ಣಗಳು ಆ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ನ ಒಳಗಡೆನೆ ಕಾಣಿಸ್ತಾವೆ. ಇನ್ಸೈಡ್ ದ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಆ ಚತುರ್ಭುಜದ ಒಳಗಡೆನೆ ಅವೆರಡೂ ಕರ್ಣಗಳು ಇದ್ದಾಗ ಅದನ್ನು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 ಕೋನಗಳಿರ್ತವೆ, ಪ್ರತಿ ಕೋನದ ಅಳತೆ 180 ಡಿಗ್ರಿಗಿಂತ ಕಡಿಮೆ ಇರಬೇಕು, ಲೆಸ್ ದೆನ್ 180 ಡಿಗ್ರಿ ಇರಬೇಕು. ಆಮೇಲೆ ಆ ಚತುರ್ಭುಜದಲ್ಲಿ 2 ಕರ್ಣಗಳನ್ನು ಡ್ರಾ ಮಾಡ್ತೀವಿ, 2 ಡಯಾಗ್ನಲ್ಸ್ ಡ್ರಾ ಮಾಡ್ತೀವಿ. ಪ್ರತಿ 2 ಡಯಾಗ್ನಲ್ಸು ಆ ಕ್ವಾಡ್ರಿಲ್ಯಾಟ್ರಲ್ ಒಳಭಾಗದಲ್ಲೇ ಕಾಣಿಸ್ತವೆ, ಇನ್ಸೈಡ್ ದ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಅದೇ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ನೋಡ್ರಿ, 4 ಕೋನಗಳ ಅಳತೆ ಇರ್ತಾವಲ್ಲ, 4 ಕೋನಗಳ ಅಳತೆಯಲ್ಲಿ ಯಾವುದಾದ್ರೂ ಒಂದು ಕೋನ ಗ್ರೇಟರ್ ದ್ಯಾನ್ 180 ಡಿಗ್ರಿ ಇರುತ್ತೆ, 180 ಡಿಗ್ರಿಗಿಂತ ಹೆಚ್ಚಿರುತ್ತೆ ಒಂದು ಕೋನ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ಸೊ ಬಿ ಕೋನದ ಅಳತೆ ಇದೆಯಲ್ಲ, ಇದು ಗ್ರೇಟರ್ ದ್ಯಾನ್ 180 ಡಿಗ್ರಿ ಬರುತ್ತೆ. ಆ 4 ಕೋನಗಳ ಅಳತೆಗಳಲ್ಲಿ ಯಾವುದಾದ್ರೂ ಒಂದು ಕೋನ 180 ಡಿಗ್ರಿಗಿಂತ ಹೆಚ್ಚಿತ್ತು ಅಂದರೆ ಅದನ್ನ ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಆಮೇಲೆ ಇದರಲ್ಲಿ 2 ಡಯಾಗ್ನಲ್ ಡ್ರಾ ಮಾಡ್ತೀವಿ. 2 ಡಯಾಗ್ನಲ್ ಯಾವ ಡ್ರಾ ಮಾಡ್ಬೋದು ಅಂದರೆ, B ಮತ್ತು D ಅನ್ನೋದು ಒಂದು ಡಯಾಗ್ನಲ್ ಆಗುತ್ತೆ, ಆಮೇಲೆ A ಮತ್ತು C ಅನ್ನೋದು ಮತ್ತೊಂದು ಡಯಾಗ್ನಲ್ ಆಗುತ್ತೆ. ಸೊ ಆ 2 ಕರ್ಣಗಳಲ್ಲಿ 2 ಡಯಾಗ್ನಲ್ಸ್ ಏನು ಡ್ರಾ ಮಾಡ್ತೀವಲ್ಲ, 2 ಕರ್ಣಗಳನ್ನು ಏನು ಎಳಿತೀವಲ್ಲ, ಅದರಲ್ಲಿ ಒನ್ ಆಫ್ ದಿ ಡಯಾಗ್ನಲ್ ಈಸ್ ಔಟ್ಸೈಡ್ ದ ಕ್ವಾಡ್ರಿಲ್ಯಾಟ್ರಲ್. ಅದರಲ್ಲಿ ನೋಡ್ರಿ, ಒಂದು ಕರ್ಣ ಈ ಒಂದು ಕ್ವಾಡ್ರಿಲ್ಯಾಟ್ರಲಿಂದ ಆಚೆ ಇದೆ, ಅದನ್ನು ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ.
ಸೊ 4 ಕೋನಗಳಲ್ಲಿ ಯಾವುದಾದ್ರೂ ಒಂದು ಕೋನ ಗ್ರೇಟರ್ ದೆನ್ 180 ಡಿಗ್ರಿ 180 ಡಿಗ್ರಿಗಿಂತ ಜಾಸ್ತಿ ಒಂದು ಕೋನದ ಅಳತೆ ಇರುತ್ತೆ. ಆಮೇಲೆ 2 ಕರ್ಣಗಳಲ್ಲಿ ಒಂದು ಕರ್ಣ ಆ ಒಂದು ಚತುರ್ಭುಜದ ಆಚೆ ಕಾಣಿಸುತ್ತೆ, ಹೊರಗಡೆ ಕಾಣಿಸುತ್ತೆ, ಅದಕ್ಕೋಸ್ಕರ ಇದನ್ನು ಕಾನ್ಕೇವ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಕಾನ್ವೆಕ್ಸ್ ಕಾನ್ಕೇವ್ ಬಗ್ಗೆ ಕ್ಲಾರಿಟಿ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಪ್ರಶ್ನೆ ಕೇಳಿರೋದು ಒಂದು ಹೌ ಮೆನಿ ಡಯಾಗ್ನಲ್ಸ್ ಡಸ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಯಾವ ಅಂದರೆ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ಲಿ ಎಷ್ಟು ಡಯಾಗ್ನಲ್ಸ್ ಡ್ರಾ ಮಾಡ್ಬೋದು ಅಂದರೆ 2 ಡಯಾಗ್ನಲ್ಸ್ ಡ್ರಾ ಮಾಡ್ಲಿಕ್ಕಾಗುತ್ತೆ. 2 ಅಂತ ಆಪ್ಷನ್ ಏನಲ್ಲಿದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. 2 ಅಂತ ಆಪ್ಷನ್ ಏನಲ್ಲಿದೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಸೊ ಬಟ್ ಈ ಕ್ವಶನ್ಗೆ ಆನ್ಸರ್ ಸಿಂಪಲ್, ಇಲ್ಲಿ ಏನು ಬೇಕಾಗಲ್ಲ. ಬಟ್ ನಿಮಗೆ ಕಾನ್ವೆಕ್ಸ್ ಅಂದ್ರೆ ಏನು, ಕಾನ್ಕೇವ್ ಅಂತ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಆನ್ಸರ್ ಮಾತ್ರ 2. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಅಬ್ಸರ್ವ್ ದ ಫಾಲೋಯಿಂಗ್ ಪ್ಯಾಟ್ರನ್ ಆ್ಯಂಡ್ ಫೈಂಡ್ ದ ಮಿಸ್ಸಿಂಗ್ ಡಿಜಿಟ್ಸ್ ಅಂತ. ಈ ಪ್ಯಾಟ್ರನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಮಿಸ್ಸಿಂಗ್ ಡಿಜಿಟ್ಸ್ ಇದಾವೆ, ಇಲ್ಲಿ ಮಿಸ್ ಆಗಿದೆ ಅಂದರೆ ಡ್ಯಾಶ್ ಕೊಟ್ಟಿದ್ದಾನೆ, ಇಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಈ ಪ್ಯಾಟ್ರನ್ ನಾವು ಅಬ್ಸರ್ವ್ ಮಾಡ್ತಾ ಬಂದರೆ 11 ಸ್ಕ್ವೇರ್ ವ್ಯಾಲ್ಯೂ 121 ಇದೆ, 101 ಸ್ಕ್ವೇರ್ ವ್ಯಾಲ್ಯೂ 10,201 ಇದೆ. ಸೊ ಇಲ್ಲಿ 1001 ಸ್ಕ್ವೇರ್ ಇದೆಯಲ್ಲ, ಇದು ಎಷ್ಟು ಬರುತ್ತೆ ಅಂದರೆ 10,02,001 ಬರುತ್ತೆ. ಹಾಗಾದರೆ ಹಿಂಗೆ ಈ ಪ್ಯಾಟರ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ಬಿಟ್ಟೋಗಿರೋ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿರಿ ಸಿಂಪಲ್, ಯಾವ ಪ್ಯಾಟರ್ನಲ್ಲಿದೆ ಅಂದರೆ 11 ಸ್ಕ್ವೇರ್ ಇದೆ ಅಂದರೆ 11 ಸ್ಕ್ವೇರ್ ವ್ಯಾಲ್ಯೂ 121. ಸೊ ಅದೇ 11 ಇದೆಯಲ್ಲ, ಈ 2 1 ನಡುವೆ 1 0 ಹಾಕ್ಕೊಂಡು ಅದೇ 11 ಸ್ಕ್ವೇರ್ ನಡುವೆ 1 0 ಹಾಕಿದ್ದೀನಿ ಅಂದ್ರೆ ಇದೇ 121ನ ಗ್ಯಾಪ್ ಇಟ್ಟು ಬರ್ಕೊಂಡು ಇಲ್ಲಿ 1 0 ಇರೋದ್ರಿಂದ ಇಲ್ಲೊಂದು 0 ಇಲ್ಲೊಂದು 0 ಸೇರಿಸ್ರಿ 10,201 ಆಗುತ್ತೆ. ಅದೇ 11 ಅಂದರೆ 11 1 1 ನಡುವೆ ನಾವು 2 0 ಹಾಕಿಡಿದ್ರೆ 1001 ಸ್ಕ್ವೇರ್ ಆಗುತ್ತೆ. 1001 ಸ್ಕ್ವೇರ್ ಅಂದರೆ ಅದೇ 1 to 1 ಬರ್ಕೊಂಬಿಟ್ಟು ನೀವು ಇಲ್ಲಿ 2 0 ಕಾಣಿಸ್ತಾ ಅಂದರೆ ಈ ಗ್ಯಾಪಲ್ಲಿ 2 0, ಈ ಗ್ಯಾಪಲ್ಲಿ 2 0 ಹಾಕಿಲ್ಲ 10,02,001 ಬರುತ್ತೆ. ಇಲ್ಲಿ ಕರೆಕ್ಟ್ ಇದೆ ನೋಡ್ರಿ, 10,02,001. ಇದೇ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಸೊ 1 1 ಬರ್ಕೊಂಡು ಇಲ್ಲಿ 3 0 ಹಾಕೊಂಡು ಸ್ಕ್ವೇರ್ ಮಾಡಿದ್ವಿ ಅಂದರೆ ನಾವು 10,001 ಸ್ಕ್ವೇರ್ ಅಂದರೆ ಸೊ ಇದೇ 121ನ ಬರೆಯೋಣ. 121 ಬರ್ಕೊಂಡು ಇಲ್ಲಿ 3 zeros ಇದೆ ಅಂದರೆ ಈ ಗ್ಯಾಪಲ್ಲಿ 3 zeros, ಈ ಗ್ಯಾಪಲ್ಲೂ 3 zeros ಬರ್ಕೊಂಡ್ರೆ ಈ ನಂಬರ್ ಸಿಗುತ್ತೆ ಅದನ್ನ ಸ್ಕ್ವೇರ್ ಮಾಡಿದಾಗ. ಸೊ ಅದೇ ಇಲ್ಲಿ 1 ಮತ್ತು 1 ನಡುವೆ ನಾವು ಹಿಂಗೆ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇಲ್ಲಿ ಎಷ್ಟು 0 ಇದಾವೆ ಅಂದರೆ 3 + 3 + 3 6 0 ಇದಾವೆ ಅಂದರೆ 1 2 3 4 5 6 0 ಹಾಕೊಂಡು ಸ್ಕ್ವೇರ್ ಮಾಡಿದ್ವಿ ಅಂದರೆ ಸೊ ಇಲ್ಲಿ 1 ಬರೆಯೋಣ, ಇಲ್ಲಿ 2 ಬರೆಯೋಣ, ಇಲ್ಲಿ 1 ಬರ್ಕೊಂಡು ಇಲ್ಲಿ ಟೋಟಲಿ 6 zeros ಇದಾವೆ ಅಂದರೆ ಇಲ್ಲಿ ಮಧ್ಯದಲ್ಲಿ 6 zeros 1 2 3 4 5 6 zeros, ಇಲ್ಲಿ 1 2 3 4 5 6 zeros ಹಾಕೊಂಡ್ರೆ ಈ ನಂಬರ್ ಅದಕ್ಕೆ ಆನ್ಸರ್ ಆಗಿರುತ್ತೆ. ಇದೇ ಬಿಟ್ಟೋಗಿರೋ ಸಂಖ್ಯೆ. ಸೊ 1 ಆದ್ಮೇಲೆ 6 zeros ಮತ್ತೆ 2 ಆದ್ಮೇಲೆ 6 zeros, ಲಾಸ್ಟಿಗೆ 1 ಇರಬೇಕು. ಸೊ ನೋಡ್ರಿ 1 ಆದ್ಮೇಲೆ ಇಲ್ಲಿ 3 + 3 6 zeros, ಇಲ್ಲಿ 2 ಆದ್ಮೇಲೆ 3 + 3 6 zeros, ಲಾಸ್ಟಿಗೆ 1 ಇದೆ ಅಂದರೆ ಆಪ್ಷನ್ ಸಿ ಇದೇ ಥರ ಇದೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಅದಕ್ಕೆ ಬಿಟ್ಟೋಗಿರೋ ಸಂಖ್ಯೆ ಆಪ್ಷನ್ ಸಿ ನಲ್ಲಿರೋದು ಆಗುತ್ತೆ. ಓಕೆನಾ? ಈ ರೀತಿ ಈ ಪ್ಯಾಟರ್ನ್ನ ನೋಡ್ಕೊಂಬಿಟ್ಟು ಆನ್ಸರ್ ಮಾಡೋ ವಿಧಾನ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ 4 ಸಂಖ್ಯೆಗಳಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಕೇಳಿದ್ದಾನೆ. ಪೂರ್ಣ ಘನ ಸಂಖ್ಯೆ ಯಾವುದಲ್ಲ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಘನ ಸಂಖ್ಯೆಗಳು ಅಂದರೆ ನೋಡ್ರಿ, ಇದು 216 ಅನ್ನೋದು ನಮಗೆ ಘನ ಸಂಖ್ಯೆ ಅಂತ ಗೊತ್ತಿದೆ. 6 ಕ್ಯೂಬ್ ವ್ಯಾಲ್ಯೂ 216, ಇವೆಲ್ಲ ಬೇಸಿಕ್ಸ್ ಎಲ್ಲ ತಿಳ್ಕೊಂಡಿರ್ಬೇಕು. 6 ಕ್ಯೂಬ್ ವ್ಯಾಲ್ಯೂ 216 ಆಗುತ್ತೆ. ಅದೇ 10 ಕ್ಯೂಬ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 10 × 10 × 10 ಅಂದರೆ 1000 ಆಗುತ್ತೆ. ಇದು ಕೂಡ ಪರ್ಫೆಕ್ಟ್ ಕ್ಯೂಬ್, ಇದು ಕೂಡ ಪರ್ಫೆಕ್ಟ್ ಕ್ಯೂಬ್. ಸೊ ಇದು 128 ನಮಗೆ 5 ಕ್ಯೂಬ್ ವ್ಯಾಲ್ಯೂ ಅಂದರೆ 125 ಬರುತ್ತೆ. 5 ಕ್ಯೂಬ್ ಅಂದರೆ 125 ಬರುತ್ತೆ. ಬಟ್ ಇದು 125 ಅನ್ನೋದು ಪೂರ್ಣ ಘನ ಸಂಖ್ಯೆ ಅಲ್ಲ. ಸೊ 125 ಅನ್ನೋದು ಪೂರ್ಣ ಘನ ಸಂಖ್ಯೆ ಎಲ್ಲ ಅಂತ ಕರಿತೀವಿ, ಘನ ಸಂಖ್ಯೆ ಎಲ್ಲ. ಸೊ ಪೂರ್ಣ ಘನ ಸಂಖ್ಯೆ ಆಗ್ಬೇಕಾಯ್ತು ಅಂದ್ರೆ ಅದು 125 ಆಗ್ಬೇಕಾಯ್ತು. ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಕರಿತೀವಿ. ಈ ಕ್ವಶನ್ಗೆ ಆನ್ಸರ್ 128 ಸೆಲೆಕ್ಟ್ ಮಾಡ್ಕೋಬೇಕು. ಅದು ಪೂರ್ಣ ಘನ ಸಂಖ್ಯೆ ಅಲ್ಲ. ಇದು ಕೂಡ ಘನ ಸಂಖ್ಯೆ 46,656 ಇದೆಯಲ್ಲ, ಇದು 36 ಕ್ಯೂಬ್ ವ್ಯಾಲ್ಯೂ ಆಗುತ್ತೆ. 36 ಕ್ಯೂಬ್, 36ನ 3 ಸಲ ಗುಣಾಕಾರ ಮಾಡಿರಿ 46,656 ಬರುತ್ತೆ. 36 ಕ್ಯೂಬ್ ವ್ಯಾಲ್ಯೂ 46,656 ಬರುತ್ತೆ. ಹಾಗಾಗಿ ಯಾವ್ದು ಘನ ಸಂಖ್ಯೆ ಇಲ್ಲ ಅಂದರೆ 128 ಇಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ತೀವಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಆನ್ಸರ್ ಮಾಡ್ತಾ ಹೋದ್ರೆ ನಿಮಗೆ ಲೆಕ್ಕ ಅಂದರೆ ಈ ಸಬ್ಜೆಕ್ಟ್ ಈಸಿ ಆಗುತ್ತೆ ಎಕ್ಸಾಮಲ್ಲಿ.
ನೆಕ್ಸ್ಟ್ ನೋಡ್ರಿ, ಕಮಲಾ ಬಾರೋಡ್ ₹26,400 ಫ್ರಮ್ ಎ ಬ್ಯಾಂಕ್ ಟು ಬೈ ಎ ಸ್ಕೂಟರ್ ಅಟ್ ಎ ರೇಟ್ ಆಫ್ 15% per annum compounded yearly. The amount she pays at the end of 2 years and 4 months to clear the loan will be ಅಂತಿದೆ. ನೋಡ್ರಿ, ಕಮಲಾ ಬ್ಯಾಂಕಿಂದ ಒಂದು ಸ್ಕೂಟ್ರ್ ಖರೀದಿ ಮಾಡಲಿಕ್ಕೆ ₹26,400 ಸಾಲ ತಗೊಂಡಿರ್ತಾಳೆ. ₹26,400. ವಾರ್ಷಿಕ ಚಕ್ರ ಬಡ್ಡಿ ದರ ಅಂತೇಳಿದ್ದಾನೆ 15% ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಕಾಂಪೌಂಡೆಡ್ ಇಯರ್ಲಿ ಅಂತ ಕೊಟ್ಟಿದ್ದಾನೆ. ಅಂದ್ರೆ 15% ಬಡ್ಡಿಯ ದರ ಅಂದರೆ ನೋಡೋಣ, 15% ಎಷ್ಟಾಗುತ್ತೆ ಅಂದ್ರೆ 15ರಿಂದ 26,400 ಮಲ್ಟಿಪ್ಲೈ ಮಾಡ್ರಿ. 15 0 0 0 14 60 ಕ್ಯಾರಿ 6, ಆಮೇಲೆ 15 96 96 ಕ್ಯಾರಿ 9, 15 30 ಪ್ಲಸ್ 9 39 ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಅಂದರೆ 2 0 ಡಿಲೀಟ್ ಮಾಡ್ರಿ. 3,960 ಅನ್ನೋದು ಮೊದಲನೇ ವರ್ಷಕ್ಕೆ ಸಿಗ್ತಕ್ಕಂಥ ಬಡ್ಡಿ. ಸೊ ಈ ಪ್ರಿನ್ಸಿಪಲ್ ಅಮೌಂಟಿಗೆ ಅಂದರೆ ಅಸಲಿಗೆ ಮೊದಲನೇ ವರ್ಷದಲ್ಲಿ ಬಂದಿರೋ ಬಡ್ಡಿನ ಪ್ಲಸ್ ಮಾಡ್ಕೊಳ್ಳೋಣ. 0 + 0 ಅಂದರೆ 0 ಆಗುತ್ತೆ. 0 + 6 ಅಂದರೆ 6 ಬರುತ್ತೆ. 4 + 9 ಅಂದರೆ 13 3 ದಶಕ 1. 7 + 9 14 ದಶಕ 1. 3 + 3 3 ತಪ್ಪಾಯ್ತು ಅನ್ಸುತ್ತೆ. 3,960 ಕೊಡ್ಬೇಕಾಯ್ತಲ್ಲ. ಅಡಿಷನ್ ಮಾಡಿರಿ ಎಷ್ಟು ಬರುತ್ತೆ ಅಂತ ನೋಡ್ರಿ. ಇಲ್ಲಿ 0 + 0 0 ಬರುತ್ತೆ. 0 + 6 6 ಬರುತ್ತೆ. 4 + 9 13 3 ದಶಕ 1. ಸೊ 7 + 3 10ಕ್ಕೆ 0 ದಶಕ 1. 30,360 ಆಗುತ್ತೆ. ಸೊ ಇದಕ್ಕೆ ಮತ್ತೆ ಇನ್ನೊಂದು ವರ್ಷಕ್ಕೆ 15% ಬಡ್ಡಿ ಲೆಕ್ಕ ಮಾಡಿರಿ. 15ರಿಂದ ಮಲ್ಟಿಪ್ಲೈ ಮಾಡಿರಿ. 15 0 0 15 90ಕ್ಕೆ 0 ಕ್ಯಾರಿ 9. 15 45 + 9 54. ಇಲ್ಲಿ 0 ಇರೋದ್ರಿಂದ ಡೈರೆಕ್ಟಾಗಿ 54 ಬರೀತೀನಿ. 15 45. ಇಲ್ಲಿ ಪರ್ಸೆಂಟೇಜ್ರಿಂದ 2 0 ಡಿಲೀಟ್ ಮಾಡಿರಿ. 30,360ಕ್ಕೆ 4,554 ಮಲ್ಟಿಪ್ಲೈ ಮಾಡಿರಿ. 0 + 4 4 ಬರುತ್ತೆ. 6 + 5 11ಕ್ಕೆ 1 ದಶಕ 1. 4 + 5 9 ಬರುತ್ತೆ. ನೆಕ್ಸ್ಟು 0 + 4 ಅಂದರೆ 4 ಬರುತ್ತೆ. ಇಲ್ಲಿ 3 34,914 ಬರುತ್ತೆ ಇದು. ಸೊ 2 ವರ್ಷ ಆದಮೇಲೆ ಟೋಟಲ್ ಅಸಲು ಇಷ್ಟ ಆಗುತ್ತೆ. ಸೊ ಮತ್ತೆ ಇದಕ್ಕೆ 15% ಲೆಕ್ಕ ಹಾಕೊಳ್ರಿ. 15% ಅಂದರೆ 15ರಿಂದ ಗುಣಿಸ್ರಿ. 14 60ಕ್ಕೆ 0 ದಶಕ 6. 15 15 6 21 ಕ್ಯಾರಿ 2. ಆಮೇಲೆ 15 9 135 2 137 ಕ್ಯಾರಿ 13. ಸೊ 15 4 60 + 13 73 ಕ್ಯಾರಿ 7. 15 45 + 7 ಅಂದರೆ 52. ಸೊ ಇಷ್ಟು ಬರುತ್ತೆ. ಇಲ್ಲಿ ಪರ್ಸೆಂಟೇಜ್ ಅಂದರೆ 2 ಡಿಜಿಟ್ ಆಮೇಲೆ ಪಾಯಿಂಟ್ ಬರೆಯೋಣ, ಯಾಕಂದ್ರೆ 2 0 ಇಲ್ಲ. ಸೊ ಇದು 3ನೇ ವರ್ಷಕ್ಕೆ ಸಿಗ್ತಕ್ಕಂಥ ಚಕ್ರ ಬಡ್ಡಿ. ಬಟ್ ಅಲ್ಲಿ 2 ವರ್ಷ 4 ತಿಂಗಳು ಅಂದರೆ 4 8 12 ವರ್ಷಕ್ಕೆ 4 ತಿಂಗಳು ನಾವು 3 ಸಿಗ್ತಾವಂದ್ರೆ, ಸೊ ಇದನ್ನ 3ರಿಂದ ಭಾಗಿಸಿದ್ರೆ ಇದು 1 ವರ್ಷದ ಬಡ್ಡಿ ಆಗಿರುತ್ತೆ. ಬಟ್ 4 ತಿಂಗಳಿಗೆ ಮಾಡ್ಬೇಕಂದ್ರೆ /3 ಮಾಡ್ಕೋಬೇಕು. ಯಾಕಂದ್ರೆ 4 ತಿಂಗಳು ನಾವು 3 ಸಲ ಹಾಕಿರೋ 1 ವರ್ಷ ಆಗೋದ್ರಿಂದ 3ರಿಂದ ಡಿವೈಡ್ ಮಾಡಿರಿ. 3 1 3 2 ಉಳಿಯುತ್ತೆ. 3 7 21 1 ಉಳಿಯುತ್ತೆ. 3 4 12 1 ಉಳಿಯುತ್ತೆ. 3 7 15 2 ಉಳಿಯುತ್ತೆ. ಇಲ್ಲಿ ಪಾಯಿಂಟ್ ಕಟ್ರಿ. 3 7 21 ಕ್ಯಾನ್ಸಲ್ ಆಗಿ. ಸೊ ಫಸ್ಟ್ ಇಯರಲ್ಲಿ ಬರ್ತಕ್ಕಂಥ ಬಡ್ಡಿ ಎಷ್ಟಾಗುತ್ತೆ ನೋಡ್ರಿ. ಈ 34,914 ರೂಪಾಯಿನ 2 ವರ್ಷ ಆದಮೇಲೆ ಟೋಟಲ್ ಅಮೌಂಟ್ ಆಗಿರುತ್ತಲ್ಲ. ಸೊ ಇದಕ್ಕೆ 4 ತಿಂಗಳಿಗೆ ಬರೋ ಬಡ್ಡಿ ಇಷ್ಟೇ. ಇದು 1 ವರ್ಷಕ್ಕೆ ಬರೋ ಬಡ್ಡಿ. ಬಟ್ 4 ತಿಂಗಳಿಗೆ ಬರೋ ಬಡ್ಡಿ 1,745 ರೂಪಾಯಿ. 1,745 ರೂಪಾಯಿ 70 ಪೈಸೆ ಮಾತ್ರ ಕೂಡ್ಕೋಬೇಕು. 0.7 ಇದು 9 ಇದು 5 ಇದು 14 ದಶಕ 1 5 1 6 ಇದು 3 ಬರುತ್ತೆ. 36,659 ರೂಪಾಯಿ 70 ಪೈಸೆ ಬರುತ್ತೆ. 36,659.70 ರೂಪೀಸ್ ಆಗುತ್ತಲ್ಲ. ಆಪ್ಷನ್ ಸಿ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆ ಸಾಲ ತೀರಿಸ್ಬೇಕಂದ್ರೆ 2 ವರ್ಷ 4 ತಿಂಗಳ ಕೊನೆಯಲ್ಲಿ ಇಷ್ಟು ಅಮೌಂಟ್ ಪೇ ಮಾಡಿದ್ರೆ ಸಾಲ ತೀರಿಸ್ಬೋದು ಅಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಇದೇ ಥರ ಮುಂದಿನ ಪ್ರಶ್ನೆ ಟ್ರೈ ಮಾಡಿರಿ ಏನಿದೆ ಅಂತ. ದ ರಿಮೈಂಡರ್ ವೆನ್ x³ - ax² + 6x - a is divided by x - a. ನೋಡ್ರಿ, x³ - ax² + 6x - a ಅನ್ನ x - a ನಿಂದ ಭಾಗಿಸಿದಾಗ ಸಿಗುವ ಶೇಷ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ನೋಡ್ರಿ, ಇಲ್ಲಿ x - a ಇದೆ ಅಂದರೆ ಇಲ್ಲಿ ಎಲ್ಲಿ x ಕಾಣಿಸುತ್ತೋ ಅಲ್ಲಿ a ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಸೊ ನೋಡ್ರಿ, ಇಲ್ಲಿ ಇದನ್ನ ಕೊಟ್ಟಿರೋ ಫಂಕ್ಷನ್ನ f(x) ಅಂತ ಬರ್ಕೊಂಡು x³ - ax² + 6x - a ಅಂತ ಬರ್ಕೊಂಡು ಇದನ್ನ x - a ಇಂದ ಭಾಗಿಸಿದ್ರೂ ಕೂಡ ಶೇಷ ಸಿಗುತ್ತೆ. ಇನ್ನು ಸಿಂಪಲ್ ಆಗ್ಬೇಕಂದ್ರೆ ಇಲ್ಲಿ ಎಲ್ಲಿ x ಕಾಣಿಸುತ್ತೋ ಅಲ್ಲ ಈ a ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ f(a) = x³ ಅಂದರೆ a³ ಆಗುತ್ತೆ. -a × x² ಅಂದರೆ a² ಆಗುತ್ತೆ. 6 × x ಅಂದರೆ a ಬರುತ್ತೆ. -a ಬರೀತೀನಿ. ಸೊ ಇಲ್ಲಿ a³ ಆಗಿ
ಬಗೆಯಲ್ಲಿ ಮೈನಸ್ ಎ ಇಂಟು ಎ ಸ್ಕ್ವೇರ್ ಅಂದರೆ ಎ ಕ್ಯೂಬ್ ಆಗುತ್ತೆ, ಪ್ಲಸ್ 6 ಇಂಟು ಎ ಅಂದರೆ 6a ಮೈನಸ್ ಇದೇನಿಲ್ಲಾಂದ್ರೆ 1a ಪ್ಲಸ್ ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. 6a ಮೈನಸ್ ಏನಿಲ್ಲಾಂದ್ರೆ 1a ಅಂದರೆ 6a 1a ಕಳೆದ್ರೆ 5a ಬರುತ್ತಲ್ಲ, ಇದೇ ಶೇಷ. ನೋಡ್ರಿ, ಆ ಕೊಟ್ಟಿರೋ ಬೀಜೋಕ್ತಿಯನ್ನು ಎಕ್ಸ್ಪ್ರೆಷನ್ನ ಎಕ್ಸ್ ಮೈನಸ್ ಎನಿಂದ ಡಿವೈಡ್ ಮಾಡಿದಾಗ ಕೊನೆಗುಳಿಯ ಶೇಷ ಇದೇ 5a ಶೇಷ ಉಳಿಯುತ್ತೆ. 5a ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಸಿಂಪಲ್ ಆಗಿ ನಾವು ಬಿಡಿಸ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. 2 different coins are tossed together, the probability of getting exactly one tile is ಅಂತ ಇದೆ ನೋಡಿ. 2 ವಿಭಿನ್ನ ನಾಣ್ಯಗಳನ್ನು ಒಟ್ಟಿಗೆ ಎಸೆಯಲಾಗುತ್ತದೆ, ನಿಖರವಾಗಿ ಒಂದು ಪುಚ್ಚವನ್ನು ಪಡೆಯುವ ಸಂಭವನೀಯತೆ ಅಂತಿದೆ. ಸೊ 2 ಡಿಫ್ರೆಂಟ್ ಕಾಯಿನ್ಸ್, 2 ಕಾಯಿನ್ಸ್ನ ತಗೊಳ್ಳೋಣ. 1 ರೂಪಾಯಿ ಕಾಯಿನ್, 2 ರೂಪಾಯಿ ಕಾಯಿನ್ ಅಂತ 2 ಕಾಯಿನ್ಸನ್ನು ನೀವು ಟಾಸ್ ಮಾಡಿದ್ರಿ ಅಂದ್ರೆ 2 ನಾಣ್ಯಗಳನ್ನು ಎಸೆದಾಗ ಬರ್ತಕ್ಕಂಥ ಸಂಭವನೀಯ ಫಲಿತಾಂಶಗಳು ಯಾವ್ಯಾವು ಅಂತ ಬರೆಯೋದು ಗೊತ್ತಿರಬೇಕು. ನೋಡಿ, 2 ಕಾಯಿನನ್ನು ಹಿಂಗೆ ಟಾಸ್ ಮಾಡ್ತಾ ಇದೀರಿ ಅಂದರೆ 2 ಕಾಯಿನ್ ಮೇಲೆ ಯಾವ್ಯಾವ ಬೀಳೋ ಚಾನ್ಸಸ್ ಇರುತ್ತೆ ಅಂದ್ರೆ 2ರಲ್ಲೂ ಎಡ್ ಬೀಳೋ ಚಾನ್ಸಸ್ ಇರುತ್ತೆ. ಎಡ್ಡು ಬರೀತು. 2 ಕಾಯಿನ್ಸ್ ಮೇಲೆ ಎಡ್ಡೆ ಬೀಳ್ಬೋದು, ಹೌದಾ? ಅಥವಾ 1 ಕಾಯಿನಲ್ಲಿ ಎಡ್ ಬಿದ್ದು 2ನೇ ಕಾಯಿನಲ್ಲಿ ಟೈಲ್ ಬೀಳ್ಬೋದು. ಅಂದರೆ 1 ರೂಪಾಯಿ ಕಾಯಿನಲ್ಲಿ ಎಡ್ಡು, 2 ರೂಪಾಯಿ ಕಾಯಿನಲ್ಲಿ ಟೈಲ್ ಬೀಳ್ಬೋದು. ಅಥವಾ 1 ರೂಪಾಯಿ ಕಾಯಿನಲ್ಲಿ ಟೈಲ್ ಬಿದ್ದು 2 ರೂಪಾಯಿ ಕಾಯಿನಲ್ಲಿ ಎಡ್ ಬೀಳ್ಬೋದು. ಅಥವಾ 2 ಕಾಯಿನ್ಸಲ್ಲೂ ಟೈಲೇ ಬೀಳ್ಬೋದಲ್ಲ. ಸೊ ನೋಡಿ, 2 ನಾಣ್ಯಗಳನ್ನು, 2 ಡಿಫ್ರೆಂಟ್ ಕಾಯಿನ್ಸನ್ನು ನಾವು ಟಾಸ್ ಮಾಡಿದ್ದೀವಿ ಅಂದರೆ ಈ ಥರ 4 ಫಲಿತಾಂಶಗಳು ನಮಗೆ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಟೋಟಲಿ 4 ಫಲಿತಾಂಶಗಳು ಬರ್ತಾವಲ್ಲ, NS = 4 ರಿಸಲ್ಟ್ಸ್ ಅಂತ ಬರೀತೀವಿ. ನಂಬರ್ ಆಫ್ ರಿಸಲ್ಟ್ಸ್ ಇನ್ ದ ಸೆಟ್ ಎಸ್ ಅಂತ. ಸೊ ಇಲ್ಲಿ 2 ನಾಣ್ಯಗಳನ್ನು ಈ ಥರ ಎಸ್ತಿದ್ದೀವಿ ಅಂದರೆ ಅಲ್ಲಿ ಏನು ಕೇಳಿದ್ದಾನೆ ಅಂದರೆ ನಿಖರವಾಗಿ ಒಂದು ಪುಚ್ಚವನ್ನು ಪಡೆಯುವ ಸಂಭವನೀಯತೆ. ಎಕ್ಸಾಕ್ಟ್ಲಿ ಅದರಾಗೆ ಒಂದೇ ಟೈಲ್ ಇರಬೇಕು. ಒಂದೇ ಟೈಲ್ ಇರೋ ರಿಸಲ್ಟ್ಸ್ ಎಷ್ಟು ಅಂದರೆ ಇದರಲ್ಲಿ 2 ಎಡ್ ಇದಾವೆ, ಇದನ್ನು ಬರೆಯೋಂಗಿಲ್ಲ. ಇದರಲ್ಲಿ 1 ಎಡ್ 1 ಟೈಲ್ ಇದೆ, ನಿಖರವಾಗಿ ಒಂದೇ ಟೈಲ್ ಇದೆ ಅಂದರೆ ಈ ಫಲಿತಾಂಶ ಬರೀಬೇಕು. ಎಡ್ಡು ಟೈಲಲ್ಲಿ 1 ಟೈಲ್ ಇದೆ. ಆಮೇಲೆ ಟೈಲು ಎಡ್ಡಲ್ಲಿ 1 ಟೈಲ್ ಇದೆ, ಟೈಲು ಎಡ್ ಬರೀತಾ ಅದನ್ನೇ. ಸೊ ಹಾಗಾಗಿ NE = 2 ಫಲಿತಾಂಶಗಳಲ್ಲಿ ನಿಖರವಾಗಿ 1 ಟೈಲ್ ಇದೆ, 2 ಬರೀತೀವಿ. NS ವ್ಯಾಲ್ಯೂ NE ವ್ಯಾಲ್ಯೂ ಸಿಕ್ಕಾದ್ಮೇಲೆ ದೇರ್ಫೋರ್ ಸಂಭವನೀಯತೆ P ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಅಕ್ಕರ್ಸ್ ಅಂತ, ಒಂದು ಘಟನೆಯ ಸಂಭವನೀಯತೆ ಸಿಂಬಾಲಿಕಲ್ಲಿ. ಸೊ ಯಾವಾಗಲೂ ಒಂದು ಘಟನೆಯ ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ NE ವ್ಯಾಲ್ಯೂ ಮೇಲೆ ಬರೀಬೇಕು. ಸೊ NS ವ್ಯಾಲ್ಯೂ ಕೆಳ ಬರೀಬೇಕು. NE ವ್ಯಾಲ್ಯೂ 2 ಬಂದಿದೆ, NS ವ್ಯಾಲ್ಯೂ 4 ಇದೆ ಅಂದರೆ 2/4 ಬರೆಯೋಣ. ಇದು 2 1 2 2 4 ಕ್ಯಾನ್ಸಲ್ ಆಗಿ 1/2 ಅಂತ ಬರುತ್ತಲ್ಲ, ದಿಸ್ ಈಸ್ ದ ಪ್ರಾಬಬಿಲಿಟಿ. ಸಂಭವನೀಯತೆ 1/2 ಬರುತ್ತೆ. ಆಪ್ಷನ್ ಬಿ ನಲ್ಲಿದೆ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ. If the pair of equations ax plus by = c and px plus qy = m has a unique solution, then the relation between the coefficients is ಅಂತಿದೆ. ax plus by = c ಮತ್ತು px plus qy = m ಸಮೀಕರಣಗಳ ಜೋಡಿಯು ಒಂದೇ ಪರಿಹಾರವನ್ನು ಹೊಂದಿದ್ದರೆ ಆಗ ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ ಅಂತ. ಈ ಕ್ವಶನ್ ನಿಮ್ಗೆ ಈಸಿ ಆಗ್ಬೇಕಂದ್ರೆ ನೀವು ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಲ್ಲ, ಅಥವಾ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಥವಾ 2 ಅವ್ಯಕ್ತ ಪದಗಳನ್ನು ಹೊಂದಿರತಕ್ಕಂಥ ಸರಳ ಸಮೀಕರಣಗಳ ಬಗ್ಗೆ ಓದಿದ್ದೆ ಆದರೆ, ಸೊ ಅಲ್ಲಿ ನೋಡಿ 2 ಇಕ್ವೇಷನ್ಸ್ ಬರೀತೀನಿ ನಾನು. ಒಂದು a1x ಪ್ಲಸ್ b1y = c1 ಅಂತ ಬರೀತೀನಿ. ಸೊ ನೆಕ್ಸ್ಟ್ ಇನ್ನೊಂದು a2x ಪ್ಲಸ್ b2y = c2 ಅಂತ. ಇವೆರಡು ಸರಳ ರೇಖಾತ್ಮಕ ಸಮೀಕರಣಗಳು ಇದಾವೆ ಅಂದಮೇಲೆ ಇವೆರಡು ಸರಳ ರೇಖಾತ್ಮಕ ಸಮೀಕರಣ ಇನ್ ಜನರಲ್ ನಾನು ಇವನ್ ಬರ್ಕೊಂಡಿಲ್ಲ, ಪ್ರಶ್ನೆಲಿರೋ ಬರ್ಕೊಂಡಿಲ್ಲ. ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೇನೆ, ಆಮೇಲೆ ಈ ಕ್ವಶನ್ಗೆ ಸೊಲ್ಯೂಷನ್ ಹೇಳ್ಕೊಡ್ತೇನೆ. a1x ಪ್ಲಸ್ b1y = c1, a2x ಪ್ಲಸ್ b2y = c2 ನಾವು 2 ಸರಳ ರೇಖಾತ್ಮಕ ಸಮೀಕರಣಗಳು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ, ಅಥವಾ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ತಗೊಂಡಾಗ. ಸೊ ಇಲ್ಲಿ a1 a2 ಇದೆವಲ್ಲ, a1 / a2 ವ್ಯಾಲ್ಯೂ ಸೊ ಇಸ್ ನಾಟ್ ಈಕ್ವಲ್ ಟು b1/b2 ವ್ಯಾಲ್ಯೂಗೆ ಸಮ ಇಲ್ಲದೆ ಇದ್ದಾಗ, a1/a2ನ ರೇಷಿಯೋ b1/b2 ರೇಷಿಯೋಗೆ ಸಮ ಇಲ್ಲದೆ ಇದ್ದರೆ, ಸೊ ದೋಸ್ 2 ಇಕ್ವೇಷನ್ಸ್ ಯಾವ ಯುನಿಕ್ ಸೊಲ್ಯೂಷನ್ ಅಂತ ಬರಿತೀವಿ. ಒಂದೇ ಪರಿಹಾರವನ್ನು ಹೊಂದಿರ್ತವೆ ಅಂತ ಕರಿತೀವಿ. ಸೊ ಯುನಿಕ್ ಸೊಲ್ಯೂಷನ್ ಅಂದರೆ ಕನ್ನಡದಲ್ಲಿ ಒಂದೇ ಪರಿಹಾರ ಬರುತ್ತೆ. ಎಕ್ಸಿಗೆ 1 ವ್ಯಾಲ್ಯೂ, ವೈಗೆ 1 ವ್ಯಾಲ್ಯೂ ಅಷ್ಟೇ ಸಿಗುತ್ತೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ. ಅಥವಾ
ಸೊ A1 ಡಿವೈಡ್ ಬೈ A2 ಈಸ್ ಈಕ್ವಲ್ ಟು B1 ಬೈ B2 ಈಸ್ ಈಕ್ವಲ್ ಟು C1 ಬೈ C2 ಸಮ ಇದೆ ಅಂದರೆ A1 ಬೈ A2 ವ್ಯಾಲ್ಯೂ, B1 ಬೈ B2 ವ್ಯಾಲ್ಯೂ, C1 ಬೈ C2 ವ್ಯಾಲ್ಯೂ 3 ರೇಷಸ್ ಸಮ ಬಂದಿದ್ವಿ ಅಂದರೆ ಸೊ ಇದನ್ನ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಅನಂತ ಪರಿಹಾರವನ್ನು ಹೊಂದಿರುತ್ತವೆ ಅಂತ ಕರಿತೀವಿ. ಸೊ A1 ಬೈ A2, B1 ಬೈ B2, C1 ಬೈ C2 ಈ 3 ಈಕ್ವಲ್ ಇದಾವೆ ಅಂದರೆ ಇವುಗಳ ಅನುಪಾತ 3 ಸಮ ಇದಾವೆ ಅಂದರೆ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕರಿತೀವಿ. ಅನಂತ ಪರಿಹಾರವನ್ನು ಹೊಂದಿರುತ್ತೆ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಅದೇ ಥರ್ಡ್ ಕಂಡೀಷನ್ ಏನಿದೆ ಅಂದರೆ ಸೊ A1 ಬೈ A2 ವ್ಯಾಲ್ಯೂ ಮತ್ತು B1 ಬೈ B2 ವ್ಯಾಲ್ಯೂ ಎರಡೂ ಸಮ ಇದ್ದು ಇದು C1 ಬೈ C2ಗೆ ಸಮ ಬರದೇ ಇದ್ದರೆ ಏನಂತ ಕರಿತೀವಿ ಅಂದರೆ ನೋ ಸೊಲ್ಯೂಷನ್ ಅಂತ ಬರಿತೀವಿ. ಯಾವುದೇ ಪರಿಹಾರವನ್ನು ಹೊಂದಿರಲ್ಲ ಅಂತ. A1 ಬೈ A2 ಈಸ್ ಈಕ್ವಲ್ ಟು B1 ಬೈ B2 ಆಗಿದ್ದು ಈಸ್ ನಾಟ್ ಈಕ್ವಲ್ ಟು C1 ಬೈ C2 ಬಂತಂದರೆ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಕರಿತೀವಿ. ಆ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿರಲ್ಲ ಅಂತ ಕರಿತೀವಿ. ಈ 3 ಕಂಡೀಷನ್ಸ್ನ ತಿಳ್ಕೊಂಡಿರಲೇಬೇಕು. ಇದ್ರ ಮೇಲೆ ಎಕ್ಸಾಮಲ್ಲಿ ಕ್ವಶನ್ ಕೇಳೋ ಚಾನ್ಸಸ್ಸು ಇರುತ್ತೆ. ಈ ಕಾನ್ಸೆಪ್ಟ್ ಅರ್ಥ ಆದವರಿಗೆ ಈ ಪ್ರಶ್ನೆ ಬಿಡಿಸೋದು ಒಂದು ನಾಲೆಡ್ಜ್ ಇರುತ್ತೆ, ಒಂದು ಪ್ರಾಪರ್ ಐಡಿಯಾ ಇರುತ್ತೆ. ಸೊ ಹಾಗಾದರೆ ನೋಡ್ರಿ, ಈ ಮೊದಲನೇ ಈಕ್ವೇಷನ್ ಏನು ಕೊಟ್ಟಿದ್ದಾನಲ್ಲ, ಸೊ ಇಲ್ಲಿ AX ಪ್ಲಸ್ BY ಪ್ಲಸ್ C, ಆಮೇಲೆ ಎರಡನೇ ಈಕ್ವೇಷನ್ನು PX ಪ್ಲಸ್ QY ಈಕ್ವಲ್ ಟು M ಅಂತ ಇದೆಯಲ್ಲ, ಇದರಲ್ಲಿ A1 A2 B1 B2 ವ್ಯಾಲ್ಯೂಸ್ ಬರೆಯೋಣ. ಸೊ ಇಲ್ಲಿ ನೋಡ್ರಿ A1 ಇದ್ದ ಹತ್ರ ಇಲ್ಲಿ ಎಷ್ಟಿದೆ ಅಂದರೆ A ಇದೆ ಅಂದರೆ A1 ಈಕ್ವಲ್ ಟು A ಬರಿತೀವಿ. ಆಮೇಲೆ B1 ಇದ್ದ ಹತ್ರ ಇಲ್ಲಿ B ಇದೆ ಅಂದರೆ B1 ಈಕ್ವಲ್ ಟು B ಬರೀತಾ ಅದು. ಸೊ ಆಮೇಲೆ C1 ಇದ್ದ ಹತ್ರ ಇಲ್ಲಿ ಏನಿದೆ ಅಂದರೆ ಈಕ್ವಲ್ ಟು C ಅಲ್ಲ ಅದು, ಓಕೆ. ಈಕ್ವಲ್ ಟು C. ಇಲ್ಲಿ C1 ಇದ್ದ ಹತ್ರ C ಇದೆ, C1 ಇದ್ದ ಹತ್ರ C ಇದೆ. ಅದೇ ಇದರಲ್ಲಿ ನೋಡ್ರಿ A2 ಇದ್ದ ಹತ್ರ ಇಲ್ಲಿ P ಇದೆ, A2 ಈಕ್ವಲ್ ಟು P ಬರಿತಾ ಇದ್ದೀವಿ. ಆಮೇಲೆ B2 ಇದ್ದ ಹತ್ರ ಇಲ್ಲಿ Q ಇದೆ, B2 ಈಕ್ವಲ್ ಟು Q ಬರ್ತೀವಿ. C2 ಇದ್ದ ಹತ್ರ M ಇದೆ. ಸೊ ಎಷ್ಟು ಕೊಟ್ಟಿದ್ದಾನೆ, ಇವು ಒಂದೇ ಪರಿಹಾರವನ್ನು ಹೊಂದಿದ್ದಾವೆ ಅಂತ ಕೊಟ್ಟಿದ್ದಾನೆ. ಯುನಿಕ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾವೆ ಅಂದರೆ ಯುನಿಕ್ ಸೊಲ್ಯೂಷನ್ ಕಂಡೀಷನ್ ಇದನ್ನು ಯೂಸ್ ಮಾಡ್ಕೋಬೇಕು. A1 ಬೈ A2, A1 ಅಂದರೆ A ಡಿವೈಡ್ ಬೈ A2 ಅಂದರೆ P ಇದೆ, A ಬೈ P ಈಸ್ ನಾಟ್ ಈಕ್ವಲ್ ಟು B1 ಬೈ B2, B1 ಅಂದರೆ B ಇದೆ ಡಿವೈಡ್ ಬೈ B2 ಅಂದರೆ Q ಇದೆ, B ಬೈ Q ಅಂತ ಬರಿತೀವಿ. ನಾಟ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಯುನಿಕ್ ಸೊಲ್ಯೂಷನ್ ಅಂತ ಪ್ರಶ್ನೆಯಲ್ಲೇ ಮೆನ್ಷನ್ ಮಾಡಿರೋದ್ರಿಂದ. ಸೊ ಇವನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ A ಇಂಟು Q AQ ಆಗುತ್ತೆ, ಈಸ್ ನಾಟ್ ಈಕ್ವಲ್ ಟು B ಇಂಟು P ಅಂದರೆ BP ಅಂತ ಬರಿತೀವಿ. AQ ಈಸ್ ನಾಟ್ ಈಕ್ವಲ್ ಟು BP ಆಗುತ್ತೆ. ಸೊ ಯಾವ ಆಪ್ಷನಲ್ಲಿ ಇದೆ ನೋಡ್ರಿ, AQ ಈಸ್ ನಾಟ್ ಈಕ್ವಲ್ ಟು PB ಅಂದರೆ ಒಂದೇ, PB ಅಂದರೆ ಒಂದೇ, BP ಅಂದರೆ ಒಂದೇ, ಅಥವಾ AQ ಅಂದರೆ ಒಂದೇ, QA ಅಂದರೆ ಒಂದೇ. AQ ಈಸ್ ನಾಟ್ ಈಕ್ವಲ್ ಟು PB ಅಂತ ಇದೆ ನೋಡ್ರಿ, AQ ಈಸ್ ನಾಟ್ ಈಕ್ವಲ್ ಟು PB ಅಂತ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್. ಕ್ಲಿಯರಾ? ಇದು ಮೊದಲನೇ ಆಪ್ಷನ್. ಇಷ್ಟು ಸಿಂಪಲಾಗಿ ಬಿಡಿಸ್ಬೋದು ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ಮಾತ್ರ. ನೆಕ್ಸ್ಟ್ ಕ್ವಶನ್ ಬರೋಣ. ಇಫ್ ಒನ್ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 6x² - x - k = 0 is 2/3 ದೆನ್ ದ ವ್ಯಾಲ್ಯೂ ಆಫ್ k ಈಸ್ ಅಂತ ಇದೆ ನೋಡ್ರಿ. 6x² - x - k = 0 ವರ್ಗ ಸಮೀಕರಣದ ಒಂದು ಮೂಲ 2/3 ಆಗಿದ್ದರೆ k ನ ಮೌಲ್ಯ ಎಷ್ಟು ಅಂತ ಕೇಳಿದನು. ಸೊ ನೋಡ್ರಿ, M ಮತ್ತು Nಗಳು ಈ ಸಮೀಕರಣದ ಎರಡು ಮೂಲಗಳು ಅಂತ ತಗೊಳ್ಳೋಣ. M ಮತ್ತು Nಗಳು ಈ ಸಮೀಕರಣದ ಎರಡು ಮೂಲಗಳಾಗಿದ್ದರೆ ಅದರಲ್ಲಿ ಒಂದು ಮೂಲ ಕೊಟ್ಟಿದ್ದಾರೆ, M ವ್ಯಾಲ್ಯೂ 2/3 ಅಂತ, ಒನ್ ಆಫ್ ದ ರೂಟ್ 2/3 ಅಂತ ತಗೊಂಡ್ರೆ ಸೊ ಇಲ್ಲಿ k ನ ಮೌಲ್ಯ ಕಂಡುಹಿಡಿಬೇಕು. N ಅಂದರೆ ಗೊತ್ತಿಲ್ಲ ನಮಗೆ. ಸೊ ಇಲ್ಲಿ 6x² ಮೈನಸ್ ಎಕ್ಸು ಮೈನಸ್ ಕೆ ಈಕ್ವಲ್ ಟು 0 ಅಂತ ಇದೆಯಲ್ಲ, ಈ ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಇಕ್ವೇಷನ್ ಅದರ ಸ್ಟ್ಯಾಂಡರ್ಡ್ ಫಾರ್ಮು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಕಂಪೇರ್ ಮಾಡಿದ್ರೆ ಅವರ ಕೋಎಫಿಷಿಯಂಟ್ಸ್ ಬರೆಯೋದಾರೆ a ಪ್ಲೇಸಲ್ಲಿ 6 ಇದೆ, a ಈಕ್ವಲ್ ಟು 6 ಬರಿತೀನಿ. b ಪ್ಲೇಸಲ್ಲಿ ಏನಲ್ಲಿ ಅಂದರೆ -1 ಇದ್ದಂಗೆ -1 ಬರಿತೀನಿ. c ಇದರಲ್ಲಿ c ಪ್ಲೇಸಲ್ಲಿರೋ ಕಂಪ್ಲೀಟ್ ನಂಬರು -k ಇದೆ, -k ಬರಿತೀನಿ. ಸೊ ನಿಮಗೆ ಮೂಲಗಳ ಮೊತ್ತ ಗೊತ್ತು, m ಪ್ಲಸ್ ಏನಲ್ಲ ಸಮ್ ಆಫ್ ರೂಟ್ಸ್ ಅಂತ ಕರಿತೀವಿ. ಸಮ್ ಆಫ್ ರೂಟ್ಸ್ ಅಂದರೆ ಮೂಲಗಳ ಮೊತ್ತ ಅಂತ ಕರಿತೀವಿ. ಸಮ್ ಆಫ್ ರೂಟ್ಸ್ ಅಂದರೆ -b/a ಬರಿತೀವಿ. ಸೊ ಇಲ್ಲಿ m ಅಂದರೆ ಗೊತ್ತಿದೆ, ಒಂದು ಮೂಲ 2/3 ಬರಿತೀನಿ, ಪ್ಲಸ್ n ಅಂದರೆ ಇನ್ನೊಂದು ಮೂಲ ಗೊತ್ತಿಲ್ಲ, ಹಾಗೆ ಇರಲಿ. ಇಲ್ಲಿ ಮೈನಸ್ ಬರೆಯೋಣ, b ಅಂದರೆ ಮತ್ತೆ -1 ಇದೆ, ಡಿವೈಡ್ ಬೈ a ಅಂದರೆ 6 ಇದೆ.
ಸೊ ಇದು ಎನ್ ಆಗೇ ಇರಲಿ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 1/6 ಆಗುತ್ತೆ. 2/3 ಲೆಫ್ಟ್ ಸೈಡ್ ಬಂದರೆ -2/3 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿರಿ, ಭಿನ್ನ ರಾಶಿಗಳನ್ನು ಸಿಂಪ್ಲಿಫೈ ಮಾಡಿರಿ. ಸೊ 6 3 18 ಅಥವಾ LCM 6 ತಗೊಂಡ್ರೆ ಇದು 1 1 ಮೈನಸ್ ಇದು 3 2 2 4 1 - 4 ಅಂದರೆ -3/6 ಆಗುತ್ತೆ. 3 1 3 2 ಕ್ಯಾನ್ಸಲ್ ಆಗಿ -1/2 ಅನ್ನೋದು ಮತ್ತೊಂದು ಮೂಲ ಆಗಿರುತ್ತೆ. n = -1/2 ಬರುತ್ತೆ. ಸೊ ಎಮ್ ಅಂದರೆ ಒಂದು ಮೂಲ, 2/3 ಇದೆ ಅಂದರೆ ಎನ್ ಅಂದರೆ ಮತ್ತೊಂದು ಮೂಲ -1/2 ಬರುತ್ತೆ. ಇವಾಗ ಮೂಲಗಳ ಗುಣಲಬ್ಧ ಬರೆಯೋಣ, ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಿ. ಮೂಲಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದರೆ ಫಾರ್ಮುಲಾ C/A ಆಗಿರುತ್ತೆ. ಇಲ್ಲಿ ಎಮ್ ಅಂದರೆ ಒಂದು ಮೂಲ 2/3 ಬರೀತೀನಿ, ಇಂಟು ಎನ್ ಅಂದರೆ ಇನ್ನೊಂದು ಮೂಲ ಇಲ್ಲಿ ಗೊತ್ತಾಗಿದೆ -1/2 ಆಗ್ತೀನಿ. ಇಲ್ಲಿ ಸಿ ಅಂದರೆ ನೋಡ್ರಿ, ಸಿ ಅಂದರೆ ಎಷ್ಟಿದೆ ಅಂದರೆ -k ಇದೆ, /A ಅಂದರೆ ಎಷ್ಟಿದೆ ಅಂದರೆ 6 ಇದೆ, 6 ಬರುತ್ತೆ. ಸಿಂಪ್ಲಿಫೈ ಮಾಡಿರಿ, ಇಲ್ಲಿರೋ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿರೋ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 1 3 2 6 ಕ್ಯಾನ್ಸಲ್ ಆಗುತ್ತೆ. /2 ಈ ಕಡೆ ಬರುತ್ತೆ, 1 × 2 ಅಂದರೆ 2 ಆಗುತ್ತೆ. ರೈಟ್ ಸೈಡಲ್ಲಿ k ಇದೆ, k = 2 ಮಾತ್ರ. k ನ ವ್ಯಾಲ್ಯೂ 2 ಬರುತ್ತೆ. 2 ಅನ್ನೋದು ಆಪ್ಷನ್ ಏನಿಲ್ಲಿದೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು. ಓಕೆನಾ ಸರ್, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, if triangle ABC is similar to triangle DEF such that 3AB = 2DE and BC = 8 cm, then EF is equal to ಅಂತಿದೆ. ಸೊ ABC ಮತ್ತು DEF ಅನ್ನುವು ಸಮರೂಪ ತ್ರಿಭುಜಗಳು ಅಂತ ಕೊಟ್ಟಿದ್ದೀನಿ. ಸಮರೂಪ ತ್ರಿಭುಜಗಳು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿದ್ದೇನೆ. ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ ಆಕಾರದಲ್ಲಿ ಅವೆರಡು ಒಂದೇ ರೀತಿ ಇರ್ತವೆ, ಗಾತ್ರದಲ್ಲಿ ಮಾತ್ರ ಬೇರೆ ಬೇರೆ ಆಗಿರ್ತವೆ ಅಂತ. ಸೊ ಇದು ಮೊದಲನೇ ತ್ರಿಭುಜ ABC ಅಂತ ಬರೆಯೋಣ. ABC ಮತ್ತು DEF ಅನ್ನುವು ಸಮರೂಪ ತ್ರಿಭುಜಗಳು, ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ ಆಕಾರದಲ್ಲಿ ಒಂದೇ ರೀತಿ ಇದ್ದು ಗಾತ್ರದಲ್ಲಿ ಬೇರೆ ಬೇರೆ ಆಗಿದ್ರೆ ಅವನ್ನ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಬರೀತೀವಿ. ನೋಡ್ರಿ, ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಬರೆಯೋದು ಗೊತ್ತಿದೆ ನಮಗೆ. ಸೊ AB ಅನ್ನೋ ಒಂದು ಸೈಡು ಥೇಲ್ಸ್ ಪ್ರಮೇಯದ ಪ್ರಕಾರ, ಅಕಾರ್ಡಿಂಗ್ ಟು ಥೇಲ್ಸ್ ಪ್ರಮೇಯ ಅಥವಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ABಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಂದ್ರೆ ಇಲ್ಲಿ DE ಆಗಿರುತ್ತೆ. AB/DE ಅಂತ ಬರಿಬೋದು. AB/DE ಈಸ್ ಈಕ್ವಲ್ ಟು, ಸೊ ಇನ್ನೊಂದು ಸೈಡ್ ಯಾವುದಿದೆ ಅಂದರೆ BCಗೆ ಕರೆಸ್ಪಾಂಡಿಂಗ್ ಸೈಡಲ್ಲಿ EF ಇದೆಯಲ್ಲ, ಸೊ BC/EF ಅಂತ ಬರಿಬೋದು. BC/EF ಅಂತ ಬರಿಬೋದು. ಅನುರೂಪ ಬಾಹುಗಳ ಅನುಪಾತವನ್ನು ಬರೀತಾ ಇದೀನಿ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನು ಈ ರೀತಿ ಬರೀಬಹುದು ಬೈ ಯೂಸಿಂಗ್ ಥೇಲ್ಸ್ ಥಿಯರಮ್ ಅಥವಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಇಲ್ಲಿ ಇಷ್ಟೇ ಸಾಕು, ಥರ್ಡ್ ಸೈಡ್ ಬರೀಬಹುದು, ಅವಶ್ಯಕತೆ ಇಲ್ಲ ಈ ಲೆಕ್ಕ ಮಾಡ್ಸಕ್ಕೆ. ಸೊ ನೋಡ್ರಿ, AB/DE ಅಂತ ಇದೆಯಲ್ಲ, AB/DE ಅಂದ್ರೆ ನೋಡ್ರಿ ಇಲ್ಲಿ 3AB = 2DE ಇದೆಯಲ್ಲ, AB ಇಲ್ಲೇ ಇರಲಿ, ಈ DE ಲೆಫ್ಟ್ ಸೈಡಿಗೆ ತಗೊಂಬರೋಣ. DE ಲೆಫ್ಟ್ ಸೈಡಿಗೆ ತಗೊಂಬರೋಣ. ರೈಟ್ ಸೈಡಲ್ಲಿ 2 ಇದೆ, 3 ಅನ್ನೋದು ರೈಟ್ ಸೈಡಿಗೆ ಬಂದರೆ 2/3 ಆಗುತ್ತೆ. AB/DE ಅಂದರೆ 2/3 ಆಗುತ್ತೆ. ಇಲ್ಲಿ AB/DE ಇದೆಯಲ್ಲ 2/3 ಬರೀತು. ಈಕ್ವಲ್ ಟು BC ಅಂದರೆ ಕೊಟ್ಟಿದ್ದಾನೆ. BC ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದರೆ BC 8 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾನೆ. BC 8 ಬರೀತಾನೆ. /EF ಕಂಡುಹಿಡಿಬೇಕು, EF ಎಷ್ಟು ಬರುತ್ತೆ ಅಂತ. ಸೊ EFಗೆ ಸಮವಾಗಿರುವುದು ಯಾವುದು ಅಂದರೆ EF ಕಂಡುಹಿಡಿಬೇಕು. ಸೊ ಇದು ನೋಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. EF ಈ ಕಡೆ ತರ್ತಾ ಇದೀನಿ, EF ಅಲ್ಲೇ ಇರಲಿ. ರೈಟ್ ಸೈಡಲ್ಲಿ 8 ಇದೆ. ಈ 2/3 ಅನ್ನೋದು ಕಂಪ್ಲೀಟ್ ನಂಬರು ರೈಟ್ ಸೈಡಿಗೆ ಬಂದರೆ 3/2 ಆಗುತ್ತೆ. 2 1 2 4 8 ಕ್ಯಾನ್ಸಲ್ ಆಗಿ 4 3 12 ಬರುತ್ತೆ. 4 3 12 ಬರುತ್ತಲ್ಲ. EF ಅನ್ನೋದು 12 ಸೆಂಟಿಮೀಟರ್ ಬರುತ್ತೆ, ಅಥವಾ 12 ಯೂನಿಟ್ಸ್ ಬರುತ್ತೆ. 12 ಸೆಂಟಿಮೀಟರ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸೊ ನಮ್ಮ ಕ್ಲಾಸಸ್ ನಿಮ್ಗೆ ಇಷ್ಟ ಆಗಿದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಸಪೋರ್ಟ್ ಮಾಡ್ಬೇಕಂದ್ರೆ, ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಹೊಂದಿದ್ರೆ ಮಾತ್ರ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. Coming to the next question. In a triangle ABC, D is drawn parallel to BC with D being on side AB and E being on side AC. If AD = x, DB = 3x + 4, AA = x + 3 and AC = 4x + 22, then the value of x ಅಂತ ಕೇಳಿದ್ದಾನೆ. ನೋಡಿ, ಈ ಪ್ರಶ್ನೆಯಲ್ಲಿ ABC ಅನ್ನೋದು ಒಂದು ತ್ರಿಭುಜ ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ A ಬರೀತಾ ಇದೀನಿ, ಇದು B, ಇದು C. ABC ಅನ್ನೋದು ಒಂದು ತ್ರಿಭುಜ. ಡಿ ಅನ್ನು BCಗೆ ಸಮಾಂತರವಾಗಿ ಒಂದು DE ರೇಖೆ ಎಳಿತಾ ನೋಡ್ರಿ. BCಗೆ ಸಮಾಂತರವಾಗಿ DE ರೇಖೆ ಎಳೆದೆ. ಇದು D, ಇದು E. ಇದು BCಗೆ ಪ್ಯಾರಲಲ್ ಆಗಿದೆ, BCಗೆ ಸಮಾಂತರವಾಗಿದೆ ಪ್ಯಾರಲಲ್ ಆಗಿದೆ.
ಸೊ ಡಿ ಯು ಎ ಬಿ ಬದಿಯಲ್ಲಿ, ಡಿ ಅನ್ನೋದು ಎ ಬಿ ಬದಿಯಲ್ಲಿ ಇರಬೇಕು, ಇ ಯು ಎ ಸಿ ಬದಿಯಲ್ಲಿ ಇರಬೇಕು ಅಂತ ಹೇಳಿದಾನೆ. ಈ ರೀತಿನೇ ಕರೆಕ್ಟಾಗಿ ಬರ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಎ ಡಿ ಈಕ್ವಲ್ ಟು ಎಕ್ಸ್, ಎನಿಂದ ಡಿ ವರೆಗೆ ಇರೋ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ಎಕ್ಸ್ ಇದೆ ಅಂತ ಹೇಳಿದ್ದಾನೆ. ಡಿ ಬಿ 3x+4 ಇದೆ, ಡಿನಿಂದ ಬಿಗೆ ಇದು 3x+4 ಅಂತ ಕೊಟ್ಟಿದ್ದಾನೆ, ಡಿ ಬಿ 3x+4. ಆಮೇಲೆ ಎ ಈಕ್ವಲ್ ಟು x+3 ಅಂತ ಇದೆ, ಎನಿಂದ ಇ ವರೆಗೆ x+3 ಇದೆ ಅಂತ ಕೊಟ್ಟಿದ್ದಾನೆ. ಎ ಸಿ ಈಕ್ವಲ್ ಟು 4x+22, ಎನಿಂದ ಸಿ ವರೆಗೂ 4x+22 ಇದೆ ಅಂತ ಕೊಟ್ಟಿದ್ದಾನೆ, 4x+22. ಹಾಗಿದ್ರೆ ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕು, ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕು. ಸೊ ಇದನ್ನು ನಾವು ಥೇಲಿಸ್ನ ಉಪಪ್ರಮೇಯ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಥೇಲಿಸ್ನ ಉಪಪ್ರಮೇಯ, ಕರೋಲರಿ ಆಫ್ ಥೇಲ್ಸ್ ಥಿಯರಮ್ ಮತ್ತು ಮೂಲ ಸಮಾನುಪಾತತೆಯ ಉಪಪ್ರಮೇಯ ಅಂತ ಕರಿತೀವಿ. ಕರೋಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ನೋಡ್ರಿ. ಫಸ್ಟ್ ಈ ಲೈನ್ ಹಾಕೋಕ್ಕಿಂತ ಬಿಫೋರ್ ಈ ಒಂದು ತ್ರಿಭುಜದಲ್ಲಿ ಕಾಣಿಸ್ತಕ್ಕಂಥ 3 ಸೈಡ್ಸ್ ಯಾವುವು ಅಂತ ನೋಡೋದಾದ್ರೆ, ಆ 3 ಸೈಡ್ಸ್ ಯಾವುವು ಅಂತ ನೋಡೋದಾದ್ರೆ ಇಲ್ಲಿ ಎ ಬಿ ಅನ್ನೋದು ಒಂದು ಸೈಡು, ಎ ಸಿ ಅನ್ನೋದು ಮತ್ತೊಂದು ಸೈಡು, ಬಿ ಸಿ ಅನ್ನೋದು 3 ಸೈಡ್ಸ್ ಇದಾವೆ. ಎ ಬಿ ಅನ್ನೋದು ಒಂದು, ಎ ಸಿ ಒಂದು, ಬಿ ಸಿ ಅನ್ನೋದು 3 ಸೈಡ್ಸ್ ಇದಾವೆ. ಇವಾಗ ನಾವು ಇಲ್ಲೊಂದು ಲೈನ್ ಹಾಕಿದ್ವಿ, ಡಿ ಇ ಲೈನ್ನ ಬಿ ಸಿಗೆ ಸಮಾಂತರವಾಗಿ ಪ್ಯಾರಲಲ್ ಆಗಿ ಎಳೆದ್ವಿ ಅಂದಮೇಲೆ ಇಲ್ಲಿ ನಮಗೆ ಹೊಸ ತ್ರಿಭುಜ ಕಾಣಿಸ್ತಾ ಇದೆ, ಇನ್ನೊಂದು ಹೊಸ ತ್ರಿಭುಜ ಕಾಣಿಸ್ತಾ ಇದೆ. ಅದು ಯಾವುದಂದ್ರೆ ಎ ಡಿ ಅನ್ನೋದು ಹೊಸ ತ್ರಿಭುಜ. ಸೊ ಹಾಗಾದ್ರೆ ಈ ತ್ರಿಭುಜದ ಕರೆಸ್ಪಾಂಡಿಂಗ್ ಸೈಡ್, ಇದಕ್ಕೆ ಕರೆಸ್ಪಾಂಡಿಂಗ್ ಮೊದಲ ತ್ರಿಭುಜದ ಬಾಹುಗಳಿಗೆ ಕರೆಸ್ಪಾಂಡಿಂಗ್ ಅನುರೂಪವಾಗಿರೋ ಬಾಹುಗಳು ಯಾವ ಅಂದರೆ ಎ ಬಿ ಬರ್ದನ, ಅದು ಕರೆಸ್ಪಾಂಡಿಂಗ್ ಸೈಡ್ ಎ ಡಿ. ಆಗ ಎ ಬಿ ಡಿವೈಡ್ ಬೈ ಎ ಡಿ ಬರೀಬೇಕು. ಎ ಸಿ ಬರ್ದಿನಲ್ಲ, ಎ ಸಿ ಕರೆಸ್ಪಾಂಡಿಂಗ್ ಸೈಡ್ ಎ ಇ ಆಗುತ್ತೆ, ಡಿವೈಡ್ ಬೈ ಎ ಇ ಬರೀಬೇಕು. ಇಲ್ಲಿ ಬಿ ಸಿ ಬರ್ದಿನಲ್ಲ, ಇದು ಡಿಗೆ ಪ್ಯಾರಲ್ ಆಗಿದೆ ಅಂದರೆ ಬಿ ಸಿ ಡಿವೈಡ್ ಬೈ ಡಿ ಇ ಅಂತ ಬರ್ಕೊಂಡ್ರೆ ಇದು ಥೇಲಿಸ್ನ ಉಪಪ್ರಮೇಯ. ಸೊ ಥೇಲಿಸ್ನ ಉಪಪ್ರಮೇಯ ಮೂಲ ಸಮಾನುಪಾತತೆ ಉಪಪ್ರಮೇಯದ ಪ್ರಕಾರ ಆ 3 ಬಾಹುಗಳ ಅನುಪಾತಗಳನ್ನು ಬರದೇ ಇದೆ. ಇಲ್ಲಿ ನಮಗೆ ಬಿ ಸಿ ಅವಶ್ಯಕತೆ ಇಲ್ಲ, ಇವೆರಡು ಅಷ್ಟೇ ಯೂಸ್ ಮಾಡ್ಕೊಳ್ಳೋಣ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಷ್ಟೇ, ಇದು ನೆಸೆಸಿಟಿ ಇಲ್ಲ ನಮಗೆ. ಸೊ ಎ ಬಿ ಅಂದರೆ ಎನಿಂದ ಬಿ ವರೆಗೆ ನೋಡ್ರಿ, ಇದು ಎಕ್ಸ್ ಇದೆ, ಇಲ್ಲಿ 3x+4 ಇದೆ, ಇವೆರಡೂ ಕೂಡ ಎಷ್ಟಾಗುತ್ತೆ ಅಂದರೆ x+3x+4 ಅನ್ನೋದು ಎ ಬಿ ಆಗುತ್ತೆ. ಎ ಬಿ ಅಂದರೆ ಇಲ್ಲಿಂದ ಇಲ್ಲಿ ಎಕ್ಸ್ ಇದೆ, ಇಲ್ಲಿಂದ ಇಲ್ಲಿ 3x+4 ಇದೆ ಅಂದರೆ ಟೋಟಲ್ ಇವೆರಡೂ ಕೂಡಿದಾಗ ಎ ಬಿ ಸಿಗುತ್ತೆ. ಡಿವೈಡ್ ಬೈ ಎ ಡಿ ಅಂದರೆ, ಸೊ ಡಿವೈಡ್ ಬೈ ಎ ಡಿ ಅಂದರೆ ನೋಡ್ರಿ, ಎನಿಂದ ಡಿ ವರೆಗಿರೋ ಡಿಸ್ಟೆನ್ಸ್ ಎಕ್ಸ್ ಮಾತ್ರ ಎಕ್ಸ್ ಬರೀತೀನಿ, ಈಕ್ವಲ್ ಟು ಎ ಸಿ ಅಂದರೆ ಎನಿಂದ ಸಿ ವರೆಗಿರೋ ಡಿಸ್ಟೆನ್ಸಲ್ಲಿ ಕೊಟ್ಟಿದ್ದಾನೆ 4x+22 ಕೊಟ್ಟಿದ್ದಾನೆ, 4x+22 ಹಾಕೊಂತೀನಿ. ಸೊ ಡಿವೈಡ್ ಬೈ ಎ ಇ ಅಂದರೆ ಎನಿಂದ ಇ ವರೆಗಿರೋ ಡಿಸ್ಟೆನ್ಸ್ x+3 ಅಂತ ಕೊಟ್ಟಿದ್ದಾನೆ, x+3 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ಕೋಬೇಕು. ಇದು x+3x ಅಂದರೆ ಇದು 4x ಆಗುತ್ತೆ, 4x+4 ಡಿವೈಡ್ ಬೈ ಎಕ್ಸು ಈಕ್ವಲ್ ಟು ಇದು 4x+22 ಡಿವೈಡ್ ಬೈ x+3 ಬರ್ಕೊಂಡು ಊರೇ ಗುಣಾಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋದರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನೋಡ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದಾದ್ರೆ ಎಕ್ಸಿಂದ ಗುಣಿಸೋಣ, x ಇಂಟು 4x ಅಂದರೆ 4x² ಆಗುತ್ತೆ. ಫಸ್ಟ್ x ಇಂಟು 4 ಅಂದರೆ 4x ಬರುತ್ತೆ. ಆಮೇಲೆ 3ನಿಂದ ಮಲ್ಟಿಪ್ಲೈ ಮಾಡಿರಿ, 3 ಇಂಟು 4 ಅಂದರೆ 12x ಬರುತ್ತೆ. ಆಮೇಲೆ 3 4 12 ಬರುತ್ತೆ. ರೈಟ್ ಸೈಡಲ್ಲಿ 4x ಇಂಟು ಎಕ್ಸ್ ಅಂದರೆ 4x² ಆಗುತ್ತೆ. ಸೊ ಆಮೇಲೆ 22 ಇಂಟು ಎಕ್ಸ್ ಅಂದರೆ +22x ಆಗುತ್ತೆ. ಎಕ್ಸ್ ಎಲ್ಲ ಒಂದು ಸೈಡು ಅಂದರೆ ಸ್ಕ್ವೇರ್ಸ್ ಎಲ್ಲ ಒಂದು ಸೈಡ್, ಅವೆಲ್ಲ ಒಂದು ಕಡೆ ತರೋಣ. ಇಲ್ಲಿರೋ 4x², ಇಲ್ಲಿರೋ 4x² ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. 4 + 12x ಅಂದರೆ ಅದು 16x ಆಗುತ್ತೆ. ಸೊ ಇದು 12 ಲೆಫ್ಟ್ ಸೈಡಲ್ಲಿ ಇರಲಿ. ಸೊ ರೈಟ್ ಸೈಡಲ್ಲಿ 22x ಇದೆ, 22x ಇದೆ, ಇವೆರಡೂ ಕೂಡಿದಾಗ 16x, ರೈಟ್ ಸೈಡಿಗೆ ಬಂದರೆ -16x ಆಗುತ್ತೆ. 22x ಅಲ್ಲಿ 16x ಅನ್ನು ಮೈನಸ್ ಮಾಡಿದ್ವಿ ಅಂದರೆ 6x ಉಳಿಯುತ್ತೆ. ಲೆಫ್ಟ್ ಸೈಡಲ್ಲಿ 12 ಇದೆ, ರೈಟ್ ಸೈಡಲ್ಲಿ 6x ಉಳಿಯುತ್ತೆ. ಇದು 6 ಅಂದರೆ 6 2 12 ಕ್ಯಾನ್ಸಲ್ ಆಗಿ 2 = x ಅಂದರೆ ಎಕ್ಸ್ ವ್ಯಾಲ್ಯೂ 2 ಬರುತ್ತೆ. 2 ಅನ್ನೋದಿಲ್ಲ, ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ಈ ರೀತಿ ಈ ಪ್ರಾಬ್ಲಮ್ನ CTET ಎಕ್ಸಾಮ್ಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ಥರ ಬಿಡಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನನ್ನ ಕ್ಲಾಸಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಪ್ರಶ್ನೆಗಳಿಂದ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.